ಜೈ ಶ್ರೀರಾಮ್. ನಾನು ನಿಮ್ಮ ಡ್ರಾಯಿಂಗ್ ಟೀಚರ್, ಗೊತ್ತಲ್ಲ. ಇದು ಮಕ್ಕಳಿಗೋಸ್ಕರ ನಾನು ಒಂದು ಈಸಿಯಾಗಿ ಒಂದು ದಸರಾ ಗೊಂಬೆಗಳನ್ನ ಹೇಗೆ ನಾವೇ ಮನೆಯಲ್ಲಿ ಅರೇಂಜ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಒಂದು ಮಾಡಿದ್ದೀನಿ ನೋಡಿ. ಎಲ್ಲ ಪೇಪರಿಂದಲೇ ಮಾಡಿರೋದು. ಈ ಥರದ್ದೆಲ್ಲ ಮಾಡಿ ನೀವು ಈ ದಸರಾ ಹಾಲಿಡೇಸು, ಸಮ್ಮರ್ ಹಾಲಿಡೇಸು ಇವೆಲ್ಲ ಇರುತ್ತಲ್ಲ, ಆಗ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಇದು ಫೋಲ್ಡಬಲ್ ಹೇಗೆ ಮಾಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ. ಈ ಥರ ಮಾಡಿದ್ದೀನಲ್ಲ, ಇದನ್ನೆಲ್ಲ ಎತ್ತಿಟ್ಕೊಳ್ಳೋದು ಕೂಡ ತುಂಬ ಈಸಿ. ಈ ಥರ ಇರೋದ್ರಿಂದ ನೋಡಿ, ಇಲ್ಲಿ ಇದನ್ನೆಲ್ಲ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ಒಂದೊಂದನ್ನೇ ಈ ಥರ ಫೋಲ್ಡ್ ಮಾಡಿ ನೋಡಿ, ಒಂದೊಂದೇ ಫೋಲ್ಡ್ ಮಾಡಿ ನೀಟಾಗಿ ಇದನ್ನೆಲ್ಲ ನೆಟ್ಟಲ್ಲಿ ನಿಮಗೆ ಈ ಥರ ಪಿಕ್ಚರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳೋದು. ಆಮೇಲೆ ಈ ಥರ ಒಂದು ಸ್ಟೆಪ್ಸ್ ಥರ ಮಾಡ್ಕೊಳ್ಳೋದು, ಮಾಡಿಬಿಟ್ಟು ಅದನ್ನೆಲ್ಲ ಅದಕ್ಕೆ ನೀಟಾಗಿ ನಾವು ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡ್ರೆ ನೋಡಿ, ಈಸಿಯಾಗಿ ನೀವು ಮನೇಲಿ ನೀವೇ ಮಾಡ್ಕೋಬೋದಲ್ವಾ. ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಈ ಥರ ಇದು ಮಾಡಿ ನೋಡಿ, ಎಲ್ಲನೂ ಈ ಥರ ಒಂದೊಂದಕ್ಕೂ ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಈ ಥರ ಫೋಲ್ಡ್ ಮಾಡಿ ನೋಡಿ, ಇದನ್ನು ನಾನು ಈ ಥರ ಒಂದು ಚಿಕ್ಕದಾಗಿ ಒಂದು ಹುಕ್ ಥರ ಕೊಟ್ಟಿದ್ದೀನಿ. ಇದನ್ನೆರಡು ತೆಗೆದ್ರೆ ಇದನ್ನು ಈಸಿಯಾಗಿ ನೀವು ಈ ಥರ ಫೋಲ್ಡ್ ಮಾಡಿ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ನೀವೇ ಮಾಡ್ಬೋದು. ಮಾಡ್ತೀರಲ್ಲ, ಈಸಿ ಅಲ್ಲ. ಏನೇ ಡೌಟ್ ಇದ್ರೂ ನನ್ನ ವಾಟ್ಸಪ್ಗೆ ಕಳಿಸಿ, ನಾನು ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಇನ್ನು ಪೇಪರ್ ಕಟ್ಟಿಂಗು ಅದೆಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಎಲ್ಡರ್ಸ್ ಇರ್ತಾರೆ, ತಂದೆ ತಾಯಿ, ನಿಮ್ಮ ಅಕ್ಕ ತಮ್ಮ ಯಾರು ತಂಗಿ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಮಾಡ್ತೀವಿ. ಇದನ್ನ ಹೇಗೆ ಮಾಡೋದು ಅಂತ ಫಸ್ಟು ಒಂದು A4 ಸೈಜ್ ಶೀಟಲ್ಲಿ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನು ಮಾಡಿದ್ದೀನಿ. ಒಂದು ಅದನ್ನು ಹಾಫ್ ಕಟ್ ಮಾಡ್ಕೊಳ್ಳಿ. ಈ ಥರ ಜಿಗ್ಜ್ಯಾಗ್ ಫೋಲ್ಡಿಂಗ್ ಥರ ಮಾಡಿಕೊಂಡ್ರೆ ಈ ಥರ ಸ್ಟೆಪ್ಸ್ ಥರ ಬರುತ್ತೆ. ಇದು ಬಂದಮೇಲೆ ನೀವು ಆಮೇಲೆ ಈ ಥರ ಇಂಡಿವಿಜುವಲ್ ಚಿಕ್ಕದಾಗಿ ಒಂದು ಮಾಡ್ಕೊಳ್ಳಿ. ಮಾಡಿ ಇದಕ್ಕೆ ಆ ಪಿಕ್ಚರ್ಸ್ನ ಅಂಟಿಸಿ ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅದೇ ಅಲೈನ್ ಮಾಡಿಕೊಂಡ್ರೆ ನೀವೇ ಓನಾಗಿ ಮಾಡ್ಕೋಬೋದು. ನೀವು ಈ ಥರ ನಿಮ್ಮ ಇಷ್ಟ ಬಂದ ಪಿಕ್ಚರ್ಸ್ನೆಲ್ಲ ಕೂಡ ನೀವು ಅರೇಂಜ್ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು ಹೊಸ ಕ್ರಾಫ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ರಾಮ್ ರಾಮ್.